ಸಕ್ಕರೆ ದರ ಹೆಚ್ಚಳಕ್ಕೆ ಜೋಶಿ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಗಲಾಟೆಯನ್ನ ಮಾಡಿದ್ದಾರೆ. ದರದ ಬಗ್ಗೆ ಸಿಎಂ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಸಕ್ಕರೆ ದರದ ಬಗ್ಗೆ ಪ್ರಧಾನಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ರೈತರಿಗೆ ಸಕ್ಕರೆ ಕಾರ್ಖಾನೆಗೆ ಒಳ್ಳೆಯದಾಗಬೇಕು. ರೈತರು ಇದ್ರೆ ಫ್ಯಾಕ್ಟರಿ, ಫ್ಯಾಕ್ಟರಿ ಇದ್ರೆ ರೈತರು. ಸಕ್ಕರೆ ದರ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ದೇವೆ. ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿಯಪ್ಪ, ಶುಗರ್ ಫ್ಯಾಕ್ಟರಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಸಿಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ, ನನ್ನ ಹತ್ರನೂ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಆಗಲ್ಲ, ಇದು ಶುಗರ್ ಪ್ರೈಸ್ ಜಾಸ್ತಿ ಆಗಿ 10 ವರ್ಷ ಆಯ್ತು, 7-8 ವರ್ಷ ಆಯ್ತು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನ ಪ್ರೈಮ್ ಮಿನಿಸ್ಟರ್ಗೆ ಇದನ್ನ ಮನವಿಯನ್ನ ನಾವು ಮಾಡಿದ್ದೇವೆ. ರೈತರಿಗೂ ಒಳ್ಳೇದಾಗಬೇಕು, ಫ್ಯಾಕ್ಟರಿಯವರು ಇದ್ರೆ ರೈತರು ಇದ್ರೆ ಫ್ಯಾಕ್ಟರಿ, ಆಮೇಲೆ ಉದ್ಯಮನೂ ನಡಿಬೇಕು. ಅದಕ್ಕೆ ತೀರ್ಮಾನ ಮಾಡೋರು ಅವರು. ಅದಕ್ಕೆ ನಮ್ದು ಒತ್ತಡ ಈ ವಿಚಾರದಲ್ಲಿ. ಯಾಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು, ಶುಗರ್ ಕೇನು, ಮೊಲಾಸಿಸ್, ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು. ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದ್ದಾರೆ. ಪವರ್ ಖರೀದಿ ಮಾಡಿ ಅದನ್ನು ಮಾಡಕ್ಕಾಗ್ತಾ ಇಲ್ಲ 3 ತಿಂಗಳದ್ದು ಅಂತ ಹೇಳಿ ಅವರೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಬ್ಯಾಂಕ್ ಅವರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆನೂ ಅವ್ರದ್ದೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಇದೆ. ಸೊ ಅದು ಬ್ಯಾಂಕಿಗೆ ನ್ಯಾಷನಲೈಸ್ ಬ್ಯಾಂಕು, ಆಮೇಲೆ ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋರು, ಅದಕ್ಕೆ RBI ನವರು ಡೈರೆಕ್ಷನ್ಸ್ ಮೇಲೆ ಮಾಡಬೇಕು. ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದೀವಿ. ನೋಡೋಣ. ಬಹಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ನೋಡಿಯಪ್ಪ, ಸಕ್ಕರೆ ದರ ಹೆಚ್ಚಳಕ್ಕೆ ಜೋಶಿ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಗಲಾಟೆಯನ್ನ ಮಾಡಿದ್ದಾರೆ. ದರದ ಬಗ್ಗೆ ಸಿಎಂ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಸಕ್ಕರೆ ದರದ ಬಗ್ಗೆ ಪ್ರಧಾನಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ರೈತರಿಗೆ ಸಕ್ಕರೆ ಕಾರ್ಖಾನೆಗೆ ಒಳ್ಳೆಯದಾಗಬೇಕು. ರೈತರು ಇದ್ರೆ ಫ್ಯಾಕ್ಟರಿ, ಫ್ಯಾಕ್ಟರಿ ಇದ್ರೆ ರೈತರು. ಸಕ್ಕರೆ ದರ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ದೇವೆ. ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿಯಪ್ಪ, ಶುಗರ್ ಫ್ಯಾಕ್ಟರಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಸಿಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ, ನನ್ನ ಹತ್ರನೂ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಆಗಲ್ಲ, ಇದು ಶುಗರ್ ಪ್ರೈಸ್ ಜಾಸ್ತಿ ಆಗಿ 10 ವರ್ಷ ಆಯ್ತು, 7-8 ವರ್ಷ ಆಯ್ತು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನ ಪ್ರೈಮ್ ಮಿನಿಸ್ಟರ್ಗೆ ಇದನ್ನ ಮನವಿಯನ್ನ ನಾವು ಮಾಡಿದ್ದೇವೆ. ರೈತರಿಗೂ ಒಳ್ಳೇದಾಗಬೇಕು, ಫ್ಯಾಕ್ಟರಿಯವರು ಇದ್ರೆ ರೈತರು ಇದ್ರೆ ಫ್ಯಾಕ್ಟರಿ, ಆಮೇಲೆ ಉದ್ಯಮನೂ ನಡಿಬೇಕು. ಅದಕ್ಕೆ ತೀರ್ಮಾನ ಮಾಡೋರು ಅವರು. ಅದಕ್ಕೆ ನಮ್ದು ಒತ್ತಡ ಈ ವಿಚಾರದಲ್ಲಿ. ಯಾಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು, ಶುಗರ್ ಕೇನು, ಮೊಲಾಸಿಸ್, ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು. ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದ್ದಾರೆ. ಪವರ್ ಖರೀದಿ ಮಾಡಿ ಅದನ್ನು ಮಾಡಕ್ಕಾಗ್ತಾ ಇಲ್ಲ 3 ತಿಂಗಳದ್ದು ಅಂತ ಹೇಳಿ ಅವರೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಬ್ಯಾಂಕ್ ಅವರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆನೂ ಅವ್ರದ್ದೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಇದೆ. ಸೊ ಅದು ಬ್ಯಾಂಕಿಗೆ ನ್ಯಾಷನಲೈಸ್ ಬ್ಯಾಂಕು, ಆಮೇಲೆ ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋರು, ಅದಕ್ಕೆ RBI ನವರು ಡೈರೆಕ್ಷನ್ಸ್ ಮೇಲೆ ಮಾಡಬೇಕು. ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದೀವಿ. ನೋಡೋಣ. ಬಹಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ನೋಡಿಯಪ್ಪ, ಸಕ್ಕರೆ ದರ ಹೆಚ್ಚಳಕ್ಕೆ ಜೋಶಿ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಗಲಾಟೆಯನ್ನ ಮಾಡಿದ್ದಾರೆ. ದರದ ಬಗ್ಗೆ ಸಿಎಂ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಸಕ್ಕರೆ ದರದ ಬಗ್ಗೆ ಪ್ರಧಾನಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ರೈತರಿಗೆ ಸಕ್ಕರೆ ಕಾರ್ಖಾನೆಗೆ ಒಳ್ಳೆಯದಾಗಬೇಕು. ರೈತರು ಇದ್ರೆ ಫ್ಯಾಕ್ಟರಿ, ಫ್ಯಾಕ್ಟರಿ ಇದ್ರೆ ರೈತರು. ಸಕ್ಕರೆ ದರ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ದೇವೆ. ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿಯಪ್ಪ, ಶುಗರ್ ಫ್ಯಾಕ್ಟರಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಸಿಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ, ನನ್ನ ಹತ್ರನೂ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಆಗಲ್ಲ, ಇದು ಶುಗರ್ ಪ್ರೈಸ್ ಜಾಸ್ತಿ ಆಗಿ 10 ವರ್ಷ ಆಯ್ತು, 7-8 ವರ್ಷ ಆಯ್ತು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನ ಪ್ರೈಮ್ ಮಿನಿಸ್ಟರ್ಗೆ ಇದನ್ನ ಮನವಿಯನ್ನ ನಾವು ಮಾಡಿದ್ದೇವೆ. ರೈತರಿಗೂ ಒಳ್ಳೇದಾಗಬೇಕು, ಫ್ಯಾಕ್ಟರಿಯವರು ಇದ್ರೆ ರೈತರು ಇದ್ರೆ ಫ್ಯಾಕ್ಟರಿ, ಆಮೇಲೆ ಉದ್ಯಮನೂ ನಡಿಬೇಕು. ಅದಕ್ಕೆ ತೀರ್ಮಾನ ಮಾಡೋರು ಅವರು. ಅದಕ್ಕೆ ನಮ್ದು ಒತ್ತಡ
ಈ ವಿಚಾರದಲ್ಲಿ. ಯಾಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು, ಮೊಲಾಸಿಸು, ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು. ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದ್ದಾರೆ. ಪವರ್ ಖರೀದಿ ಮಾಡಿ ಅದನ್ನು ಮಾಡಕ್ಕಾಗ್ತಾ ಇಲ್ಲ 3 ತಿಂಗಳದು ಅಂತ ಹೇಳಿ ಅವರೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಬ್ಯಾಂಕ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆನೂ ಅವ್ರದ್ದೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಇದೆ. ಸೊ ಅದು ಬ್ಯಾಂಕಿಗೆ ನ್ಯಾಷನಲೈಸ್ ಬ್ಯಾಂಕು ಆಮೇಲೆ ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋರು, ಅದಕ್ಕೆ RBI ನವರು ಡೈರೆಕ್ಷನ್ಸ್ ಮೇಲೆ ಮಾಡಬೇಕು. ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದೀವಿ. ನೋಡೋಣ. ಬಹಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ನೋಡಿಯಪ್ಪ, ಸಕ್ಕರೆ ದರ ಹೆಚ್ಚಳಕ್ಕೆ ಜೋಶಿ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಗಲಾಟೆಯನ್ನ ಮಾಡಿದ್ದಾರೆ. ದರದ ಬಗ್ಗೆ ಸಿಎಂ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಸಕ್ಕರೆ ದರದ ಬಗ್ಗೆ ಪ್ರಧಾನಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ರೈತರಿಗೆ ಸಕ್ಕರೆ ಕಾರ್ಖಾನೆಗೆ ಒಳ್ಳೆಯದಾಗಬೇಕು. ರೈತರು ಇದ್ರೆ ಫ್ಯಾಕ್ಟರಿ, ಫ್ಯಾಕ್ಟರಿ ಇದ್ರೆ ರೈತರು. ಸಕ್ಕರೆ ದರ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ದೇವೆ. ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿಯಪ್ಪ, ಶುಗರ್ ಫ್ಯಾಕ್ಟರಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಸಿಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ, ನನ್ನ ಹತ್ರನೂ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಆಗಲ್ಲ, ಇದು ಶುಗರ್ ಪ್ರೈಸ್ ಜಾಸ್ತಿ ಆಗಿ 10 ವರ್ಷ ಆಯ್ತು, 7-8 ವರ್ಷ ಆಯ್ತು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನ ಪ್ರೈಮ್ ಮಿನಿಸ್ಟರ್ಗೆ ಇದನ್ನ ಮನವಿಯನ್ನು ನಾವು ಮಾಡಿದ್ದೇವೆ. ರೈತರಿಗೂ ಒಳ್ಳೇದಾಗಬೇಕು, ಫ್ಯಾಕ್ಟರಿಯವರು ಇದ್ರೆ ರೈತರು ಇದ್ರೆ ಫ್ಯಾಕ್ಟರಿ. ಆಮೇಲೆ ಉದ್ಯಮನೂ ನಡಿಬೇಕು. ಅದಕ್ಕೆ ತೀರ್ಮಾನ ಮಾಡೋರು ಅವರು. ಅದಕ್ಕೆ ನಮ್ದು ಒತ್ತಡ ಈ ವಿಚಾರದಲ್ಲಿ. ಯಾಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು, ಮೊಲಾಸಿಸು, ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು. ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದ್ದಾರೆ. ಪವರ್ ಖರೀದಿ ಮಾಡಿ ಅದನ್ನು ಮಾಡಕ್ಕಾಗ್ತಾ ಇಲ್ಲ 3 ತಿಂಗಳದು ಅಂತ ಹೇಳಿ ಅವರೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಬ್ಯಾಂಕ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆನೂ ಅವ್ರದ್ದೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಇದೆ. ಸೊ ಅದು ಬ್ಯಾಂಕಿಗೆ ನ್ಯಾಷನಲೈಸ್ ಬ್ಯಾಂಕು ಆಮೇಲೆ ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋರು, ಅದಕ್ಕೆ RBI ನವರು ಡೈರೆಕ್ಷನ್ಸ್ ಮೇಲೆ ಮಾಡಬೇಕು. ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದೀವಿ. ನೋಡೋಣ. ಬಹಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ನೋಡಿಯಪ್ಪ, ಸಕ್ಕರೆ ದರ ಹೆಚ್ಚಳಕ್ಕೆ ಜೋಶಿ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಗಲಾಟೆಯನ್ನ ಮಾಡಿದ್ದಾರೆ. ದರದ ಬಗ್ಗೆ ಸಿಎಂ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಸಕ್ಕರೆ ದರದ ಬಗ್ಗೆ ಪ್ರಧಾನಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ರೈತರಿಗೆ ಸಕ್ಕರೆ ಕಾರ್ಖಾನೆಗೆ ಒಳ್ಳೆಯದಾಗಬೇಕು. ರೈತರು ಇದ್ರೆ ಫ್ಯಾಕ್ಟರಿ, ಫ್ಯಾಕ್ಟರಿ ಇದ್ರೆ ರೈತರು. ಸಕ್ಕರೆ ದರ ಹೆಚ್ಚಳಕ್ಕೆ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ದೇವೆ. ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿಯಪ್ಪ, ಶುಗರ್ ಫ್ಯಾಕ್ಟರಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಸಿಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ, ನನ್ನ ಹತ್ರನೂ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಆಗಲ್ಲ, ಇದು ಶುಗರ್ ಪ್ರೈಸ್ ಜಾಸ್ತಿ ಆಗಿ 10 ವರ್ಷ ಆಯ್ತು, 7-8 ವರ್ಷ ಆಯ್ತು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನ ಪ್ರೈಮ್ ಮಿನಿಸ್ಟರ್ಗೆ ಇದನ್ನ ಮನವಿಯನ್ನು ನಾವು ಮಾಡಿದ್ದೇವೆ. ರೈತರಿಗೂ ಒಳ್ಳೇದಾಗಬೇಕು, ಫ್ಯಾಕ್ಟರಿಯವರು ಇದ್ರೆ ರೈತರು ಇದ್ರೆ ಫ್ಯಾಕ್ಟರಿ. ಆಮೇಲೆ ಉದ್ಯಮನೂ ನಡಿಬೇಕು. ಅದಕ್ಕೆ ತೀರ್ಮಾನ ಮಾಡೋರು ಅವರು. ಅದಕ್ಕೆ ನಮ್ದು ಒತ್ತಡ ಈ ವಿಚಾರದಲ್ಲಿ. ಯಾಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು, ಮೊಲಾಸಿಸು, ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು. ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದ್ದಾರೆ. ಪವರ್ ಖರೀದಿ ಮಾಡಿ ಅದನ್ನು ಮಾಡಕ್ಕಾಗ್ತಾ ಇಲ್ಲ 3 ತಿಂಗಳದು ಅಂತ ಹೇಳಿ ಅವರೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಬ್ಯಾಂಕ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆನೂ ಅವ್ರದ್ದೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಇದೆ. ಸೊ ಅದು ಬ್ಯಾಂಕಿಗೆ ನ್ಯಾಷನಲೈಸ್ ಬ್ಯಾಂಕು ಆಮೇಲೆ ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋರು, ಅದಕ್ಕೆ RBI ನವರು ಡೈರೆಕ್ಷನ್ಸ್ ಮೇಲೆ ಮಾಡಬೇಕು. ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದೀವಿ. ನೋಡೋಣ. ಬಹಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ನೋಡಿಯಪ್ಪ.